ಯಾವುದು ಕರ್ನಾಟಕ ಲೋಕ ಸೇವಾ ಆಯೋಗ ಅವರು ಒಂದು ಮೀಟಿಂಗ್ ಮಾಡಿದ್ರಲ್ಲ ಅವರು ಅವ್ರೇನು 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡುಹಿಡ್ತಾರೆ ಅವರೇ ಸದಸ್ಯರುಗಳಲ್ವ ತಪ್ಪು ಮಾಡಿರೋರು ಅಧಿಕಾರಗಳಿಂದ ಆಗಿರೋದಲ್ವ ಏನ್ ಮಾಡ್ತಾವ್ರೆ ಲೋಕಸೇವಾ ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು ಆಗಿರ್ತಾರೆ ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೊಂಡು ಕೂತಿದ್ರು ಆಕಾಶಕ್ಕೆ. ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದರೆ ನೀವು ನಡೆಯುವಾಗ ಮ್ಯಾಕೋಗಿ ಕೂತಿದ್ರು ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ. ರದ್ದು ಮಾಡಂಗಿಲ್ಲ ರೆಕಮೆಂಡ್ ಮಾಡಿ, ಸುಮ್ಮನೆ ಯಾಕೆ ಮಾತಾಡ್ತೀರಾ? ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನ ನಿರ್ಣಯ ಮಾಡ್ತಾರೆ. ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಂತೆ ನಿರ್ಣಯಿಸಲಾಯಿತು. ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು. ಶಿಫಾರಸ್ಸಿನಂತೆ ಈ ಕೆಳಕಂಡ ಮೊದಲ 5 ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ. ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದ್ದಾರಲ್ಲ, ಇನ್ನೇನು ದಾಖಲೆ ಬೇಕು ನಿಮ್ಗೆ? ಇನ್ನೇನು ದಾಖಲೆ ಬೇಕು? ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟೆ. ರಿಪೋರ್ಟು ಇದೆ, 800 ಪೇಜ್ ರಿಪೋರ್ಟು ಇದೆ. ಇನ್ನ ಪ್ರಾರಂಭ ಮಾಡಿದ್ದೀನಿ, ಹೇಳಕ್ ಕೊನೆ ಇನ್ನ ಐತೆ. ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು ವಿಷಯ ತಂದಿರೋದು ನಿಲುವಳಿ ಸೂಚನೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅನ್ನೋದು ಅದು ಇದೆ. ಕನ್ನಡಿಗರದು ಮೈನ್ ಇವಾಗ ಹೋರಾಟ ನಡೀತಾ ಇರೋದು. ಕನ್ನಡ ಹೋರಾಟಗಾರರು, ರಕ್ಷಣಾ ವೇದಿಕೆ, ಸಾಹಿತಿಗಳು ಅವರೆಲ್ಲ ಹೋರಾಟ ಮಾಡ್ತಾ ಇರೋದು. ಇಲ್ಲಿ ಪರೀಕ್ಷೆ ಮಾಡಿದಾಗ ಈ ಪ್ರಶ್ನೆ ಪತ್ರಿಕೆಯ ಗೊಂದಲ, 384 KS ಹುದ್ದೆಗಳ ಆಯ್ಕೆ. ಲೋಕಸೇವಾ ಆಯೋಗ 2024 ಫೆಬ್ರವರಿ 26ರಂದು 384 ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಕೊಟ್ಟಿದ್ದಾರೆ. ಅಧಿಸೂಚನೆ ಆರ್ಡರ್ ಕಾಪಿನೂ ಇಲ್ಲಿದೆ ನೋಡಿ. ಅಧಿಸೂಚನೆ ಮಾಡಿದ್ದಾರೆ. 4 ಸಾರಿ ಮುಂದೂಡ್ತಾರೆ ಇದನ್ನು. ಒಂದೇ ಸರಿ ಇಲ್ಲ, 4 ಸಾರಿ ಮುಂದೂಡ್ತಾರೆ ಪರೀಕ್ಷೆ ಮಾಡದೆ. ಅದಾದ್ಮೇಲೆ ಕೊನೆಗೆ 2024 ಆಗಸ್ಟ್ 27ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಯಿತು. ಪರೀಕ್ಷೆ ನಡೀತಾರೆ 4 ಬಾರಿ ಮುಂದೂಡಿದ್ಮೇಲೆ ಒಂದ್ಸರಿ ಆಗಸ್ಟ್ 27ಕ್ಕೆ ಪರೀಕ್ಷೆ ನಡೀತೈತೆ. ಆ ಪರೀಕ್ಷೆಯಲ್ಲಿ ಕನ್ನಡ ಒಂದು ಕಡೆ, ಇಂಗ್ಲಿಷ್ ಒಂದು ಕಡೆ. ಪ್ರಶ್ನೆಗಳನ್ನ ಕನ್ನಡದಲ್ಲಿ ಒಂದು ಕಡೆ, ಇಂಗ್ಲಿಷಲ್ಲಿ ಒಂದು ಕಡೆ ಇರ್ತೈತೆ. ಕನ್ನಡದವರು ಕನ್ನಡನ ನೋಡ್ಕೊಬೇಕು, ಇಂಗ್ಲಿಷವರು ಇಂಗ್ಲಿಷನ್ನು ನೋಡ್ಕೊಬೇಕು. ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ 59 ಪ್ರಶ್ನೆಗಳು ಯಾವ ಕನ್ನಡದಲ್ಲಿತ್ತು ಅವು ತಪ್ಪು ಆಗಿದೆ. ಮೊದಲನೇ ಬಾರಿ ತಪ್ಪಾಯ್ತು. ಆ ತಪ್ಪಾದ ಮೇಲೆ ಅದರ ಬಗ್ಗೆ ಗಲಾಟೆ ಆಯಿತು. ಈ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಅಲ್ಲಿ 59 ತಪ್ಪುಗಳು ಮಾಡಿದ್ದಾರೆ. ನಾನು ಈ ಸರ್ಕಾರನ ಕೇಳುವಂಥದ್ದು, ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನ ಏನು ಕೊಡಬೇಕು? ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ, ಬಹಳ ಹಿಂದೆನೆ. ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು. ಕರೆಕ್ಟಾ ಪಾಟೀಲ್ರೆ? ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು. ಅದನ್ನ ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಇಂಗ್ಲಿಷ್ಗೋ, ತಮಿಳೋ, ತೆಲುಗು ಏನು ಬೇಕೋ ಮಾಡ್ಕೊಳ್ಳಿ. ಆದರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗೆ ಮಾಡಲೇ ಇಲ್ಲ. ಇಂಗ್ಲಿಷಲ್ಲಿ ಮಾಡಿಬಿಟ್ರು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು.
59 ಪ್ರಶ್ನೆಗಳು ತಪ್ಪಿದೆ. ಉತ್ತರ ಹೆಂಗ್ ಬರೀತೀರಾ ಮಕ್ಕಳು? ಉತ್ತರ ಹೆಂಗ್ ಬರಿಬೇಕು? ಬರೆಯಕ್ಕಾಗ್ಲೇ ಇಲ್ಲ. ಗಲಾಟೆ ಆಯ್ತು. ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ ಅವರು ಸರ್ಕಾರಕ್ಕೆ ಪತ್ರ ಬರೆದ್ರು. ಪತ್ರಿಕೆ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ, ಹೀಗಾಗಿ ಮರುಪರೀಕ್ಷೆ ನಡೆಸ, ಅದರಲ್ಲೂ ಇದು ಎರಡನೇದು ತಪ್ಪುಗಳಾಗಿದೆ, ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ, ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ, ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ ಈಗಾಗಲೇ ನಾನು ಹೇಳಿದ್ದೀನಿ. ಇದು ಮುಖ್ಯಮಂತ್ರಿಗಳು ಅದಾದ್ಮೇಲೆ ಒಂದು ಇದು ಬರೀತಾರೆ ಪತ್ರ, ಟ್ವೀಟ್. ಎಲ್ಲಿದೆಯಪ್ಪ? ಇಲ್ಲಿದೆ. ಮುಖ್ಯಮಂತ್ರಿಗಳಿಗೆ ಕಾಳಜಿ, ಅವರು ಟ್ವೀಟ್ ಮಾಡ್ತಾರೆ. ದೋಸ್ ಎಕ್ಸ್ ಖಾತೆಯಲ್ಲಿ those responsible for these labs have been revealed of their duties. The upcoming examination will be conducted with the utmost responsibility and accountability. We remain committed to uphold the integrity of our recruitment process ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ. ಗಲಾಟೆ ಆಗ್ತಾ ಇದ್ದಾಗೆ, ಸ್ಟ್ರೈಕ್ಗಳು ಆಗ್ತಾ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ. ನಾನು ಈ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ತೀನಿ, ಇನ್ನು ಮುಂದೆ ಈ ತರ ಆಗದಂಗೆ ನೋಡ್ಕೊಂತೀನಿ ಅಂತ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರೆ. ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ. ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಅವನೊಂದು ಟ್ವೀಟ್ ಮಾಡ್ತಾನೆ. ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ, ಪರ್ಸನಲಿ ಐ ಲವ್ ದೀಸ್ ಕಾಮೆಂಟ್ಸ್ and memes ಅಂದ್ರೆ ಏನಪ್ಪ ಗೊತ್ತಿಲ್ಲ. memes MEMES. Hard working and smart candidate might have enjoyed this exam paper. ಯಾವುದು ಈ ತಪ್ಪಾಗಿದೆಯಲ್ಲ, ಎಂಜಾಯ್ಡ್ ಅಂತ ಆಗ್ತಾನೆ. ಯಾರಿಗೆ? ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು. ಕನ್ನಡ ಈಗ ತಪ್ಪಾಗಿದೆ, ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದರೆ, ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು? ಗಂಗಾವರ್ IAS. ಗಂಗಾವರ್ IAS ಐ ಎಂಜಾಯ್ ಎಕ್ಸಾಮಿನೇಷನ್ ಆಫೀಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ.